ಶುಭೋದಯ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವು ಇವತ್ತು ಲೂಕನ ಸುವಾರ್ತೆ ಅಧ್ಯಾಯ 11 ವಚನ 5ರಿಂದ 13ರವರೆಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂತಿದ್ದೇವೆ. ಹೌದು, ಇದರ ಮೂಲ ಆಕರ ದೃಢ ಪ್ರಾರ್ಥನೆ ಮತ್ತು ಪವಿತ್ರಾತ್ಮವರ. ಮುಖ್ಯವಾಗಿ ಪ್ರಾರ್ಥನೆಯಲ್ಲಿ ದೃಢತೆ ಯಾಕೆ ಬೇಕು, ದೇವರು ಹೇಗೆ ನಮ್ಮ ಬೇಡಿಕೆಗಳಿಗೆ ಉತ್ತರ ಕೊಡುತ್ತಾನೆ, ಈ ಬಗ್ಗೆ ಯೇಸು ಏನು ಹೇಳಿದ್ರು ಅಂತ ಅರ್ಥ ಮಾಡಿಕೊಳ್ಳಕ್ಕೆ ಪ್ರಯತ್ನಿಸೋಣ. ಸರಿ. ಇದು ಬರೋದು ಯೇಸು ತನ್ನ ಶಿಷ್ಯರಿಗೆ ಕರ್ತನ ಪ್ರಾರ್ಥನೆ ಕಲಿಸಿದ ತಕ್ಷಣವೇ. ಸೊ ಆ ಕಾಂಟೆಕ್ಸ್ಟ್ ಕೂಡ ಮುಖ್ಯ. ಕರೆಕ್ಟ್. ನಮ್ಮ ಗುರಿ ಏನಂದ್ರೆ ಈ ಬೋಧನೆಯ ಒಳನೋಟಗಳನ್ನು ಗ್ರಹಿಸೋದು ಮತ್ತೆ ಆ ಪವಿತ್ರಾತ್ಮನ ವರದಾನದ ಮಹತ್ವ ಏನು ಅಂತ ತಿಳಿಯೋದು. ಖಂಡಿತ. ಈ ಭಾಗ ಇದೆಯಲ್ಲ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ಒಂದು ಸಾಮ್ಯ, ಅಂದ್ರೆ ಒಂದು ಕಥೆ ಬರುತ್ತೆ, ಒಬ್ಬ ಸ್ನೇಹಿತನ ಕಥೆ. ಹೌದು. ಆಮೇಲೆ ನೇರವಾದ ಬೋಧನೆ, ಕೇಳಿರಿ, ಹುಡುಕಿರಿ, ತಟ್ಟಿರಿ ಅಂತ. ಕೊನೆಗೆ ಒಂದು ಹೋಲಿಕೆ, ತಂದೆ ಮಕ್ಕಳ ಉದಾಹರಣೆ ಕೊಟ್ಟು ಮುಗಿಸ್ತಾರೆ. ಸರಿ. ಸೊ ನಾವು ಬರೀ ಏನ್ ಹೇಳಿದ್ದಾರೆ ಅಂತ ನೋಡೋದಲ್ಲ, ಯಾಕೆ ದೃಢತೆ ಬೇಕು, ಆ ಅಂತಿಮ ವಾಗ್ದಾನ ಏನು, ಇದರ ಹಿಂದಿನ ಆಳವಾದ ಕಾರಣಗಳನ್ನ ಸ್ವಲ್ಪ ಪರಿಶೀಲಿಸೋಣ. ಖಂಡಿತ. ಹಾಗಾದ್ರೆ ಮೊದಲಿಗೆ ಆ ಸಾಮ್ಯಕ್ಕೆ ಬರೋಣ. ನಾಚಿಕೆ ಪಡೆದ ಸ್ನೇಹಿತನ ಸಾಮ್ಯ, ಲೂಕ 11 ವಚನ 5ರಿಂದ 8. ಯೇಸು ಒಂದು ಸೀನ್ ಕ್ರಿಯೇಟ್ ಮಾಡ್ತಾನೆ. ಒಬ್ಬ ವ್ಯಕ್ತಿ ಮಧ್ಯರಾತ್ರಿಲಿ ತನ್ನ ಸ್ನೇಹಿತನ ಮನೆ ಬಾಗಿಲು ತಟ್ತಾನೆ. ಹೌದು. ಕಾರಣ, ಅವನ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಅನಿರೀಕ್ಷಿತವಾಗಿ. ಅವ್ರಿಗೆ ಕೊಡೋಕೆ ಮನೇಲೇನೂ ಇಲ್ಲ. ಸೊ ಅವನು ಸ್ನೇಹಿತನತ್ರ 3 ರೊಟ್ಟಿ ಸಾಲ ಕೇಳೋಕ್ ಹೋಗಿದ್ದಾನೆ. ಹೌದು. ಆದ್ರೆ ಒಳಗಿರೋ ಸ್ನೇಹಿತನ ರಿಯಾಕ್ಷನ್ ಸ್ವಲ್ಪ ತಣ್ಣಗಿದೆ ಅಲ್ವಾ? ಹೌದು. ಅವನು ಹೇಳ್ತಾನೆ, ಈಗ ತೊಂದರೆ ಕೊಡಬೇಡಪ್ಪ, ಬಾಗಿಲು ಹಾಕಿದೆ, ಮಕ್ಕಳೆಲ್ಲ ನನ್ ಜೊತೆ ಮಲಗಿದ್ದಾರೆ, ನಾನೀಗ ಎದ್ದು ಬಂದು ಕೊಡೋಕ್ಕಾಗಲ್ಲ ಅಂತ. ಇದು ಬರೀ ನೆಪ ಅಲ್ಲ, ಆ ಕಾಲದ ರಿಯಾಲಿಟಿ ಕೂಡ ಹೌದು. ಹೌದು. ಆ ಮಧ್ಯರಾತ್ರಿ ಸನ್ನಿವೇಶ, ಆ ಸ್ನೇಹಿತನ ಹಿಂಜರಿಕೆ, ಇದನ್ನ ಕೇಳಿದಾಗ ಆ ಕಾಲದ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋದು ಮುಖ್ಯ ಅನ್ಸುತ್ತೆ ಅಲ್ವಾ? ಖಂಡಿತವಾಗ್ಲೂ. ಮಧ್ಯರಾತ್ರಿಲಿ ಎಲ್ಲರೂ ಮಲಗಿರುವಾಗ ಒಬ್ರನ್ನ ಎಬ್ಬಿಸೋದು ಅಂದ್ರೆ ಅದು ಸಾದಾ ವಿಷಯ ಆಗಿರಲಿಲ್ಲ ಅನ್ಸುತ್ತೆ. ಖಂಡಿತ ಇಲ್ಲ. ಅದರ ಸಾಂಸ್ಕೃತಿಕ ಹಿನ್ನೆಲೆ ಅರ್ಥ ಮಾಡ್ಕೋಬೇಕು ನಾವು. ಒಂದು, ಆ ಕಾಲದಲ್ಲಿ ಅತಿಥಿ ಸತ್ಕಾರಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು. ಮನೆಗೆ ಬಂದ ಅತಿಥಿಯನ್ನ ಯಾವಾಗ ಬಂದ್ರೂ ಸರಿ ಉಪಚರಿಸೋದು ಒಂದು ಕರ್ತವ್ಯ, ಒಂದು ಗೌರವದ ವಿಷಯವಾಗಿತ್ತು. ಹಾಗೆ ಮಾಡದಿದ್ರೆ ಅದು ಅವಮಾನ. ಹಾಗ. ಎರಡನೇದು, ಮನೆಗಳ ಸ್ಟ್ರಕ್ಚರ್ ಹೆಚ್ಚಾಗಿ ಒಂದೇ ದೊಡ್ಡ ರೂಮಿರ್ತಿತ್ತು. ಸರಿ. ರಾತ್ರಿ ಎಲ್ಲರೂ ಅಂದ್ರೆ ತಂದೆ, ತಾಯಿ, ಮಕ್ಕಳು ಒಟ್ಟಿಗೆ ನೆಲದ್ಮೇಲೆ ಮಲಗ್ತಾ ಇದ್ರು. ಹೌದು. ಸೊ ಯಜಮಾನ ಎದ್ದು ಬಾಗ್ಲು ತೆಗ್ದು ರೊಟ್ಟಿ ಹುಡುಕಿ ಕೊಡ್ಬೇಕು ಅಂದ್ರೆ ಬಹುಶಃ ಎಲ್ಲರ ನಿದ್ದೆನೂ ಹಾಳಾಗ್ತಿತ್ತು. ಲೈಟ್ ಹಾಕ್ಬೇಕು, ಸೌಂಡ್ ಆಗತ್ತೆ. ಸೊ ಅವನ ಹಿಂಜರಿಕೆಗೆ ಪ್ರಾಕ್ಟಿಕಲ್ ಕಾರಣಗಳು ಇದ್ವು. ಓಕೆ. ಆದ್ರೂ ಈ ಹೊರಗಡೆ ಇರೋ ಸ್ನೇಹಿತಿದಾನಲ್ಲ, ಅವನು ಅದನ್ನೆಲ್ಲ ಲೆಕ್ಕಿಸದೆ ನಾಚಿಕೆ ಬಿಟ್ಟು ಕೇಳ್ತಾನೆ ಅಂತ ಯೇಸು ಹೇಳ್ತಾರೆ. ಕೊನೆಗೆ ಒಳಗಿದ್ದವನು ಫ್ರೆಂಡ್ಶಿಪ್ಗೋಸ್ಕರ ಅಲ್ಲ ಅಂದ್ರೂ ಇವನ ಕಾಟ ತಾಳಲಾರ್ದೆ ಎದ್ದು ಕೊಡ್ತಾನೆ. ಈ ನಾಚಿಕೆ ಪಡೆದೆ ಕೇಳೋದು ಅಂದ್ರೆ ಏನು? ಅದಕ್ಕೇನಾದ್ರೂ ಸ್ಪೆಷಲ್ ಪದ ಇದೆಯಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇಲ್ಲಿ ಆಸಕ್ತಿಕರವಾದ ವಿಷಯವೆಂದರೆ, ಮೂಲ ಗ್ರೀಕ್ ಭಾಷೆಯಲ್ಲಿ ಒಂದು ಪದ ಇದೆ, ಅನೈಡಿಯಾ. ಅನೈಡಿಯಾ? ಹೌದು, ಅನೈಡಿಯಾ. ಅದನ್ನ ಸಾಮಾನ್ಯವಾಗಿ ನಾಚಿಕೆ ಇಲ್ಲದಿರುವುದು ಅಥವಾ ನಿರ್ಲಜ್ಜತನ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ. ಆದ್ರೆ ಅದರ ಅರ್ಥ ಅದಕ್ಕಿಂತ ಸ್ವಲ್ಪ ಹೆಚ್ಚು ಆಳವಾಗಿದೆ. ಅದು ಬರೀ ಮುಖಗಂಟಿಕೊಂಡು ಕೇಳೋದಲ್ಲ, ಅದೊಂದು, ಹೇಗ್ ಹೇಳೋದು, ಮುಜುಗರವಿಲ್ಲದ ದೃಢತೆ. ಮುಜುಗರವಿಲ್ಲದ ದೃಢತೆ? ಹೌದು. ಒಂದು ಧೈರ್ಯದ ನಂಬಿಕೆ, ದಿಟ್ಟತನ ಅಂತಾನೂ ಹೇಳ್ಬಹುದು. ಆ ವ್ಯಕ್ತಿಗೆ ತನ್ನ ಅವಶ್ಯಕತೆ ಎಷ್ಟು ಮುಖ್ಯವಾಗಿತ್ತು ಮತ್ತೆ ಸ್ನೇಹಿತ ಸಹಾಯ ಮಾಡ್ತಾನೆ ಅನ್ನೋ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಅವನು ಸೋಷಿಯಲ್ ಮುಜುಗರ, ಟೈಮ್ ಎಲ್ಲ ಮೀರಿ ಕೇಳ್ತಿದ್ದಾನೆ. ಬಹುಶಃ ಆ ಸ್ನೇಹಿತನ ಅತಿಥಿ ಸತ್ಕಾರದ ಕರ್ತವ್ಯದ ಮೇಲೂ ನಂಬಿಕೆ ಇಟ್ಟಿರಬಹುದು. ಸೊ ಅನೈಡಿಯಾ ಅಂದ್ರೆ ಬೇಜವಾಬ್ದಾರಿಯಲ್ಲ, ಬದಲಿಗೆ ಗುರಿ ಮುಟ್ಟೋಕೆ ಬೇಕಾದ ಧೈರ್ಯದ ನಿರಂತರ ಪ್ರಯತ್ನ. ನೀವು ಅನೈಡಿಯಾ ಬಗ್ಗೆ ಹೇಳಿದಾಗ ಇವತ್ತಿನ ಕಾಲದಲ್ಲಿ ಅದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ಹಾಗಾದ್ರೆ ಈ ಕಥೆ ಮೂಲಕ ಯೇಸು ಹೇಳೋದು, ದೇವರು ಕೂಡ ಆ ಸ್ನೇಹಿತನ ತರಹನ ನಾವು ಪದೇ ಪದೇ ಕೇಳಿದ್ರೆ ಕಿರಿಕಿರಿಯಿಂದ ಕೊಡ್ತಾನ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅದು ತಪ್ಪು ತಿಳುವಳಿಕೆ ಆಗುತ್ತೆ. ಯೇಸು ಇಲ್ಲಿ ಒಂದು ತರ್ಕ ಬಳಸ್ತಿದ್ದಾರೆ. ಅದನ್ನ ಅ ಫೋರ್ಟಿಯೋರಿ ಅಂತಾರೆ. ಫೋರ್ತಿಯೋರಿ? ಹೌದು. ಅಂದ್ರೆ ಕಡಿಮೆಯಿಂದ ಹೆಚ್ಚಿಗೆ ಅನ್ನೋ ವಾದ. ಓಕೆ. ಇದರ ಅರ್ಥ ಇಷ್ಟೇ ನೋಡಿ,
ಒಬ್ಬ ಮನುಷ್ಯ, ಒಬ್ಬ ಸ್ನೇಹಿತ, ಅವನು ಎಷ್ಟೇ ಇಷ್ಟ ಇಲ್ದಿದ್ರೂ ನಿದ್ದೆ ಹಾಳಾಗುತ್ತೆ ಅಂದ್ರೂ ಅವನು ಫ್ರೆಂಡ್ ಬಿಡದೇ ಕೇಳಿದ್ದಕ್ಕೆ ಅಥವಾ ಪಬ್ಲಿಕ್ ಆಗಿ ನಾಚಿಕೆ ಪಡಬಾರ್ದು ಅಂತನಾದ್ರೂ ಎದ್ದು ಸಹಾಯ ಮಾಡ್ತಾನೆ. ಹೌದು. ಹಾಗಾದ್ರೆ ನಮ್ಮನ್ನ ಅಷ್ಟು ಪ್ರೀತಿಸೋ, ಕರುಣೆ ಇರೋ, ಯಾವಾಗ್ಲೂ ನಮ್ಮ ಒಳ್ಳೇದನ್ನೇ ಬಯಸೋ ನಮ್ಮ ಸ್ವರ್ಗದ ತಂದೆ ನಾವು ಕಷ್ಟದಲ್ಲಿದ್ದು ಆತನನ್ನ ದೃಢವಾಗಿ ಕೇಳಿಕೊಂಡ್ರೆ ಆತ ಆ ಮನುಷ್ಯನಿಗಿಂತ ಎಷ್ಟೋ ಹೆಚ್ಚು ಖುಷಿಯಿಂದ ಉದಾರವಾಗಿ ಕೊಡಲ್ವಾ? ಹೌದು, ಖಂಡಿತ. ದೇವ್ರು ಹಿಂಜಿರಿಯೋನಲ್ಲ, ಆತ ಕೊಡೋಕೆ ರೆಡಿ ಇರೋನು. ಈ ಸಾಮ್ಯ ದೇವರ ಗುಣವನ್ನ ಪ್ರಶ್ನೆ ಮಾಡಲ್ಲ, ಬದ್ಲಿಗೆ ಆತನ ದೊಡ್ಡ ಗುಣ ಮತ್ತೆ ನಮ್ಮ ಪ್ರಾರ್ಥನೆಯಲ್ಲಿ ಇರಬೇಕಾದ ದೃಢ ನಂಬಿಕೆಯನ್ನ ಎತ್ತಿ ತೋರ್ಸತ್ತೆ. ಅದು ಬಹಳ ಸ್ಪಷ್ಟ ಆಯಿತು. ಅಂದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಈ ಅನೈಡಿಯ, ಧೈರ್ಯದ, ಮುಜುಗರವಿಲ್ಲದ ದೃಢ ನಂಬಿಕೆ ಇರಬೇಕು. ಉತ್ತರ ತಕ್ಷಣ ಬರೆದಿದ್ರೂ ನಿರೀಕ್ಷೆಯಿಂದ ಬಿಡದೆ ಕೇಳಬೇಕು. ಕರೆಕ್ಟ್. ಇದು ನಮ್ಮನ್ನ ಮುಂದಿನ ವಚನಗಳಿಗೆ, ಅಂದ್ರೆ 9 ಮತ್ತೆ 10ನೇ ವಚನಕ್ಕೆ ಕರ್ಕೊಂಡೋಗುತ್ತಲ್ವಾ? ಹೌದು. ಇಲ್ಲಿ ಯೇಸು ಸಾಮ್ಯದಿಂದ ನೇರವಾಗಿ ಒಂದು ಆರ್ಡರ್ ತರ ಕೊಡ್ತಾರೆ. ಕೇಳಿರಿ, ನಿಮಗೆ ಕೊಡಲಾಗುವುದು; ಹುಡುಕಿರಿ, ನಿಮಗೆ ಸಿಗುವುದು; ತಟ್ಟಿರಿ, ನಿಮಗೆ ಬಾಗಿಲು ತೆರೆಯಲಾಗುವುದು. ಇದು ಬರೀ ಅಡ್ವೈಸ್ ಅಲ್ಲ, ಒಂಥರ ಡಿವೈನ್ ಕಮಾಂಡ್ ತರ ಇದೆ. ಹೌದು, ಖಂಡಿತವಾಗಿಯೂ. ಇಲ್ಲಿನ್ನೊಂದು ಬಹಳ ಮುಖ್ಯವಾದ ವಿಷಯ ಇದೆ, ಭಾಷೆಗೆ ಸಂಬಂಧಪಟ್ಟಿದ್ದು. ಏನು? ಮೂಲ ಗ್ರೀಕಲ್ಲಿ ಈ 3 ಕ್ರಿಯಾಪದಗಳು ಕೇಳಿರಿ, ಐತೇತೆ, ಹುಡುಕಿರಿ, ಝೀತೇತೆ, ತಟ್ಟಿರಿ, ಕ್ರೂಯೇತೆ, ಇವು ಪ್ರೆಸೆಂಟ್ ಇಂಪರೇಟಿವ್ ಫಾರ್ಮಲ್ಲಿವೆ. ಪ್ರೆಸೆಂಟ್ ಇಂಪರೇಟಿವ್ ಅಂದ್ರೆ ಅವು ನಿರಂತರ ಕ್ರಿಯೆಯನ್ನ ಸೂಚಿಸುತ್ತವೆ. ಕಂಟಿನ್ಯೂಸ್ ಆಕ್ಷನ್. ಓಹ್! ಸೊ ಯೇಸು ಹೇಳ್ತಿರೋದು ಬರೀ ಒಮ್ಮೆ ಕೇಳಿ, ಒಮ್ಮೆ ಹುಡುಕಿ, ಒಮ್ಮೆ ತಟ್ಟಿ ಅಂತ ಅಲ್ಲ. ಬದಲಿಗೆ ಕೇಳುತ್ತಲೇ ಇರಿ, ಹುಡುಕುತ್ತಲೇ ಇರಿ, ಮತ್ತೆ ತಟ್ಟುತ್ತಲೇ ಇರಿ ಅಂತ. ವಾಹ್! ಕೀಪ್ ಆಸ್ಕಿಂಗ್, ಕೀಪ್ ಸೀಕಿಂಗ್, ಕೀಪ್ ನಾಕಿಂಗ್. ಎಕ್ಸಾಕ್ಟ್ಲಿ. ಇದು ನಾವು ಹಿಂದೆ ನೋಡಿದ ಆ ಅನೀಡಿಯಾದ ನೇರ ಕಂಟಿನ್ಯೂಯೇಷನ್. ಪ್ರಾರ್ಥನೆ ಅನ್ನೋದು ಒಂದ್ಸಲ ಮಾಡಿ ಮುಗಿಸೋದಲ್ಲ, ಅದೊಂದು ನಿರಂತರ ಪ್ರೋಸೆಸ್ ಅಂತ ಇದು ಸ್ಟ್ರಾಂಗ್ ಆಗಿ ಹೇಳುತ್ತೆ. ಹಾಗಾದ್ರೆ ಆ ಸಾಮ್ಯ ಪ್ರಾರ್ಥನೆ ಆಟಿಟ್ಯೂಡ್ ಬಗ್ಗೆ ಹೇಳಿದ್ರೆ, ಈ ವಚನಗಳು ಆ ಆಟಿಟ್ಯೂಡಿಂದ ಮಾಡಬೇಕಾದ ನಿರಂತರ ಆಕ್ಷನ್ ಬಗ್ಗೆ ಹೇಳುತ್ತೆ ಅನ್ಬೋದಾ? ಹೌದು, ಕರೆಕ್ಟಾಗಿ ಹೇಳಿದ್ರಿ. ಸಾಮ್ಯ ಹೇಗೆ ಕೇಳ್ಬೇಕು ಅಂತ ತೋರ್ಸಿದ್ರೆ, ಈ ವಚನಗಳು ಕೇಳುತ್ತಲೇ ಇರಬೇಕು ಅಂತ ಹೇಳುತ್ತೆ. ಇದರ ರಿಸಲ್ಟ್ ಏನು? ಯೇಸು ಒಂದು ಕ್ಲಿಯರ್ ಆದ ಪ್ರಾಮಿಸ್ ಕೊಡ್ತಾರಲ್ವಾ? ಹೌದು, 10ನೇ ವಚನದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂದ್ರೆ ಕೇಳಿಕೊಳ್ಳುವ ಪ್ರತಿಯೊಬ್ಬನಿಗೂ ಕೊಡಲಾಗುವುದು, ಹುಡುಕುವವನಿಗೆ ಸಿಗುವುದು ಮತ್ತು ತಟ್ಟುವವನಿಗೆ ಬಾಗಿಲು ತೆರೆಯಲಾಗುವುದು. ಇದೊಂದು ಅದ್ಭುತವಾದ ವಾಗ್ದಾನ. ಪ್ರತಿಯೊಬ್ಬನಿಗೂ ಅಂತ. ಹೌದು. ಆ ಪದ ಗಮನಿಸಿ, ಆಸ್ ಹೋ ಎವ್ರಿ ಒನ್ ಹೂ ಆಸ್ಕ್ಸ್. ಅಂದ್ರೆ ಯಾರಿಗೆ ಆಗ್ಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಇರ್ಲಿ, ಯಾವುದೇ ಕಂಡೀಷನ್ ಇರ್ಲಿ, ಸರಿಯಾದ ಮನೋಭಾವದಿಂದ, ಅಂದ್ರೆ ದೃಢ ನಂಬಿಕೆಯಿಂದ ಕಂಟಿನ್ಯೂಸ್ ಆಗಿ ದೇವರ ಹತ್ರ ಬಂದ್ರೆ ಅವರಿಗೆ ದೇವರ ಸಹಾಯ, ಉತ್ತರ ಸಿಗುತ್ತೆ ಅಂತ ಯೇಸು ಗ್ಯಾರಂಟಿ ಕೊಡ್ತಿದ್ದಾರೆ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಇದು ಬರೀ ನಮ್ಮ ದಿನನಿತ್ಯದ ವಸ್ತುಗಳಿಗಷ್ಟೇ ಅಲ್ಲ. ಇದು ದೇವರ ರಾಜ್ಯ, ಆತನ ನೀತಿ, ಆತನ ಜೊತೆಗಿನ ಆಳವಾದ ಸಂಬಂಧವನ್ನ ಹುಡುಕೋ ನಿರಂತರ ನಂಬಿಕೆಯ ಪ್ರಯತ್ನವೂ ಸೂಚಿಸುತ್ತೆ. ದೇವ್ರು ಅಂಥ ಪ್ರಾಮಾಣಿಕ ಹುಡುಕಾಟಕ್ಕೆ ಖಂಡಿತ ಸ್ಪಂದಿಸ್ತಾನೆ. ಈ ದೃಢತೆ, ಈ ಭರವಸೆ, ಇದ್ರ ಮೇಲೆ ಯೇಸು ತಮ್ಮ ವಾದವನ್ನ ಇನ್ನೂ ಸ್ಟ್ರಾಂಗ್ ಮಾಡಕ್ಕೆ ದೇವರ ಪಿತೃತ್ವದ ಕಡೆ ನಮ್ಮ ಗಮನ ತರ್ತಾರೆ ಅಲ್ವಾ? ಹೌದು. ವಚನ 11-13ರಲ್ಲಿ ನಮ್ಮ ಭೂಮಿಯ ತಂದೆಯರ ಪ್ರೀತಿನ ದೇವರ ಪ್ರೀತಿ ಜೊತೆ ಕಂಪೇರ್ ಮಾಡ್ತಾರೆ. ನಿಮ್ಮಲ್ಲಿ ಯಾವ ತಂದೆ ಆದ್ರೂ ಮಗ ಮೀನು ಕೇಳಿದ್ರೆ ಮೀನಿಗೆ ಬದಲು ಹಾವು ಕೊಡ್ತಾನ, ಅಥವಾ ಮೊಟ್ಟೆ ಕೇಳಿದ್ರೆ ಚೇಳು ಕೊಡ್ತಾನ ಅಂತ ಕೇಳ್ತಾರೆ. ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶ್ಚನ್ಸ್. ಹೌದು, ಬಹಳ ಪವರ್ಫುಲ್ ಹೋಲಿಕೆ ಇದು. ಈ ಉದಾಹರಣೆಗಳು ಸುಮ್ನೆ ರ್ಯಾಂಡಮ್ ಆಗಿ ತಗೊಂಡಿದ್ದಲ್ಲ. ಆ ಪ್ಯಾಲೆಸ್ಟೀನ್ ಏರಿಯಾದಲ್ಲಿ ಕೆಲವು ಹಾವುಗಳು ವಿಷ ಇಲ್ಲದು, ನೀರಿನಲ್ಲಿ ಈಜುವಾಗ ಮೀನಿನ ತರ ಕಾಣಿಸುತ್ತೆ. ಹೌದಾ? ಹಾಗೇನೆ ಕೆಲವು ಬಿಳಿ ಚೇಳುಗಳು ಡೇಂಜರ್ ಬಂದಾಗ ತಮ್ಮನ್ನ ರಕ್ಷಿಸ್ಕೊಳ್ಳೋಕೆ ಮೊಟ್ಟೆ ತರ ರೌಂಡ್ ಆಗಿ ಸುತ್ತಕೊಳ್ಳುತ್ತೆ. ಕಲರ್ ಕೂಡ ಮೊಟ್ಟೆ ತರಾನೇ ಇರಬಹುದು. ಇಂಟ್ರೆಸ್ಟಿಂಗ್. ಸೊ ನೋಡೋಕೆ ಒಂದೇ ಥರ ಕಾಣೋ, ಆದ್ರೆ ಒಂದು ಒಳ್ಳೇದು, ಇನ್ನೊಂದು ಕೆಟ್ಟದು. ಯೇಸು ಹೇಳೋದೇನು ಅಂದ್ರೆ, ಮನುಷ್ಯರಾದ ತಂದೆಯರು ಅವರಲ್ಲಿ ಎಷ್ಟೇ ತಪ್ಪುಗಳಿದ್ರೂ ಮಕ್ಕಳು ಒಳ್ಳೇದು ಕೇಳಿದ್ರೆ ಅವ್ರಿಗೆ ಬೇಕಾದ್ದನ್ನೇ ಕೊಡ್ತಾರೆ. ಹಂಗೆ ಕಾಣೋ ಕೆಟ್ಟ ವಸ್ತುವನ್ನ ಕೊಟ್ಟು ಮೋಸ ಮಾಡಲ್ಲ. ಆಮೇಲೆ ಯೇಸು ಒಂದ್ ಸ್ವಲ್ಪ ಕಠಿಣ ಅನಿಸಿದ್ರೂ ಸತ್ಯವಾದ ಮಾತು ಹೇಳ್ತಾರೆ. ಹೀಗಿರಲಾಗಿ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ದಾನಗಳನ್ನು ಕೊಡಲು ತಿಳಿದಿರುವಾಗ ಈ ಕೆಟ್ಟವರಾದ ನೀವು ಅನ್ನೋ ಪದ ಏನಿದ್ರ ಅರ್ಥ? ಇದು ಮನುಷ್ಯರ ಸಾಮಾನ್ಯ ಸ್ಥಿತಿಯ ಒಂದು ರಿಯಲಿಸ್ಟಿಕ್ ಅಸೆಸ್ಮೆಂಟ್. ಯೇಸು ಇಲ್ಲಿ ಯಾರನ್ನೂ ಪರ್ಸನಲ್ ಆಗಿ ಬೈತಿಲ್ಲ. ಓಕೆ. ಬದಲಿಗೆ
ಪಾಪದಿಂದ ಪ್ರಭಾವಿತವಾದ ನಮ್ಮ ಮಾನವ ಸ್ವಭಾವ ಇದೆಯಲ್ಲ ಅದರ ದೋಷಗಳನ್ನ ಅಪರಿಪೂರ್ಣತೆಯನ್ನ ಒಪ್ಕೊಳ್ತಿದ್ದಾರೆ. ಬೈಬಲ್ ಪ್ರಕಾರ ದೇವರ ಪರಿಶುದ್ಧತೆಗೆ ಹೋಲಿಸಿದ್ರೆ ಎಲ್ಲರೂ ಪಾಪದ ಪ್ರಭಾವದಲ್ಲಿ ಇರೋವ್ರೆ. ಸರಿ. ಆದ್ರೆ ಯೇಸುವಿನ ತರ್ಕದ ಪವರ್ ಇರೋದೇ ಇಲ್ಲಿ. ಅಂಥ ಕೆಟ್ಟವರಾದ ಅಂದ್ರೆ ದೋಷ ಇರೋ ಮನುಷ್ಯರೇ ತಮ್ಮ ಮಕ್ಕಳ ಮೇಲಿನ ಪ್ರೀತಿಯಿಂದ ಒಳ್ಳೇದ್ ಕೊಡೋಕೆ ತಿಳಿದಿರುವಾಗ ಆವಾಗ ಮತ್ತದೇ A4 ಥಿಯೋರಿ ತರ್ಕಲ್ವಾ, ಕಡಿಮೆಯಿಂದ ಹೆಚ್ಚಿಗೆಗೆ. ಕರೆಕ್ಟ್, ಸ್ಪಷ್ಟವಾಗಿ ಕಾಣಿಸುತ್ತೆ. ಹಾಗಾದ್ರೆ ಆ ತರ್ಕದ ಫೈನಲ್ ಪಾಯಿಂಟ್ ಏನು? ಫೈನಲ್ ಪಾಯಿಂಟ್ 13ನೇ ವಚನದಲ್ಲಿದೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮನನ್ನು ದಯಪಾಲಿಸುವನಲ್ಲವೇ? ನೋಡಿ, ದೋಷ ಇರೋ ಮನುಷ್ಯನೇ ಒಳ್ಳೇದ್ ಕೊಡ್ತಾನೆ ಅಂದ್ಮೇಲೆ ಪರಿಪೂರ್ಣನಾದ ಪ್ರೀತಿಯೇ ಆಗಿರೋ ಸರ್ವಶಕ್ತನಾದ ಸ್ವರ್ಗದ ತಂದೆ ತನ್ನನ್ನ ನಂಬಿಕೆಯಿಂದ ಕೇಳೋ ಮಕ್ಕಳಿಗೆ ಎಷ್ಟು ಶ್ರೇಷ್ಠವಾದದ್ದನ್ನ, ಎಷ್ಟು ಬೆಸ್ಟ್ ಆದದ್ದನ್ನ ಕೊಡೋಕೆ ರೆಡಿ ಇರ್ತಾನೆ. ಹೌದು. ಆತ ಬರೀ ಒಳ್ಳೆಯ ದಾನಗಳನ್ನ ಕೊಡೋದಲ್ಲ, ಅದಕ್ಕಿಂತ ಮಿಗಿಲಾದದ್ದನ್ನ ಕೊಡ್ತಾನೆ. ಇಲ್ಲಿ ಮತ್ತಾಯನ ಸುವಾರ್ತೆಗೂ ಲೂಕನಿಗೂ ಇರೋ ಒಂದು ಸಣ್ಣ, ಅದೇ ಬಹಳ ಇಂಪಾರ್ಟೆಂಟ್ ವ್ಯತ್ಯಾಸ ಗಮನಿಸ್ಬೇಕು. ಏನು? ಮತ್ತಾಯ 7:11ರಲ್ಲಿ ಇದೇ ಕಾಂಟೆಕ್ಸ್ಟಲ್ಲಿ ಯೇಸು ಒಳ್ಳೆಯ ಪದಾರ್ಥಗಳನ್ನು, ಗುಡ್ ಗಿಫ್ಟ್ಸ್ ಕೊಡ್ತಾನೆ ಅಂತ ಹೇಳ್ತಾರೆ. ಅದು ನಮ್ಮ ಅಗತ್ಯಗಳು, ಆಶೀರ್ವಾದಗಳು ಆಗಿರಬಹುದು. ಸರಿ. ಆದ್ರೆ ಲೂಕ ಇಲ್ಲಿ ಸ್ಪೆಸಿಫಿಕ್ ಆಗಿ ದೇವ್ರು ಕೊಡೋ ಅತ್ಯುತ್ತಮ ಉಡುಗೊರೆ ಪವಿತ್ರಾತ್ಮ, ಹೋಲಿ ಸ್ಪಿರಿಟ್ ಅಂತ ಬರೀತಾನೆ. ಪವಿತ್ರಾತ್ಮ. ಹಾಗಾದ್ರೆ ಲೂಕ ಯಾಕೆ ಪವಿತ್ರಾತ್ಮನಿಗೆ ಇಷ್ಟು ಒತ್ತು ಕೊಟ್ಟಿದಾನ? ಒಳ್ಳೆಯ ಪದಾರ್ಥಗಳಿಗಿಂತ ಪವಿತ್ರಾತ್ಮ ಹೇಗೆ ಶ್ರೇಷ್ಠ? ಇದರ ಮಹತ್ವವೇನು? ಇದು ನಿಜಕ್ಕೂ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಲೂಕನ ದೇವತಾಶಾಸ್ತ್ರದಲ್ಲಿ ಇದು ಸೆಂಟ್ರಲ್ ಪಾಯಿಂಟ್. ಲೂಕನಿಗೆ ಪವಿತ್ರಾತ್ಮ ಅಂದ್ರೆ ದೇವರು ಕೊಡೋ ಅನೇಕ ಗಿಫ್ಟ್ಗಳಲ್ಲಿ ಒಂದಲ್ಲ. ಆತನೇ ಆ ಗಿಫ್ಟ್ಗಳ ಮೂಲ. ಆತನೇ ದೇವರ ಶಕ್ತಿ ಮತ್ತು ಉಪಸ್ಥಿತಿ, ದೇವರ ಸ್ವಂತ ಆತ್ಮ. ಆತನನ್ನ ಹೊಂದೋದಂದ್ರೆ ದೇವರನ್ನೇ ಹೊಂದಿದ ಹಾಗೆ. ಆತನ ಗೈಡೆನ್ಸ್, ಆತನ ಸಮಾಧಾನ, ಆತನ ಬಲ ಎಲ್ಲವೂ ಸಿಕ್ಕಿದ ಹಾಗೆ. ಲೂಕ ತನ್ನ 2ನೇ ಬುಕ್ ಅಪೋಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮ ವಿಶ್ವಾಸಿಗಳ ಜೀವನದಲ್ಲಿ ಚರ್ಚ್ ಬೆಳವಣಿಗೆಯಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸ್ತಾನೆ ಅಂತ ಡೀಟೇಲ್ ಆಗಿ ಹೇಳ್ತಾನೆ. ಹೌದು ಹೌದು. ಸೊ ಲೂಕನ ಪ್ರಕಾರ ನಾವು ದೃಢವಾಗಿ ಕಂಟಿನ್ಯೂಸ್ ಆಗಿ ಪ್ರಾರ್ಥಿಸಿದಾಗ ದೇವರು ನಮ್ಗೆ ಕೊಡುವ ಅಲ್ಟಿಮೇಟ್ ಗಿಫ್ಟ್, ನಮ್ಮೆಲ್ಲ ನಿಜವಾದ ಅಗತ್ಯಗಳನ್ನ ಪೂರೈಸಬಲ್ಲ ವರ ಅಂದ್ರೆ ಅದು ಪವಿತ್ರಾತ್ಮನೇ. ಆತನ ಮೂಲಕವೇ ದೇವರು ಬೇರೆ ಎಲ್ಲ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತಾನೆ. ಅದ್ಭುತವಾದ ದೃಷ್ಟಿಕೋನ. ನಾವು ಸಾಮ್ಯದಿಂದ ಶುರು ಮಾಡಿದ್ವಿ, ನೇರ ಆಜ್ಞೆ ನೋಡಿದ್ವಿ, ತಂದೆಯ ಹೋಲಿಕೆ ನೋಡಿದ್ವಿ, ಈಗ ಪವಿತ್ರಾತ್ಮ ಅನ್ನೋ ಶ್ರೇಷ್ಠ ವರದಾನದ ಹಂತಕ್ಕೆ ಬಂದಿದ್ವಿ. ಹಾಗಾದರೆ ಇದೆಲ್ಲದರ ಅರ್ಥವೇನು? ಈ ವಿಶ್ಲೇಷಣೆಯ ಮುಖ್ಯ ಅಂಶಗಳನ್ನು ಒಟ್ಟು ಸೇರಿಸಿದರೆ ನಮ್ಮ ಪ್ರಾರ್ಥನಾ ಜೀವನದ ಬಗ್ಗೆ ನಾವು ಏನು ಕಲಿಬಹುದು? ಮೊದಲನೇದಾಗಿ, ಪ್ರಾರ್ಥನೆ ಅಂದ್ರೆ ಬರೀ ಒಂದು ರಿಲಿಜಿಯಸ್ ಡ್ಯೂಟಿ ಅಲ್ಲ, ಅಥವಾ ನಮ್ಮ ವಾಂಟ್ ಲಿಸ್ಟ್ನ ದೇವ್ರಿಗೆ ಕೊಡೋದಲ್ಲ. ಅದೊಂದು ನಿಜವಾದ ಜೀವಂತ ಕಮ್ಯುನಿಕೇಷನ್. ಯೇಸು ಹೇಳೋ ಹಾಗೆ ಅದು ದೃಢತೆಯಿಂದ, ನಂಬಿಕೆಯಿಂದ ನಿರಂತರವಾಗಿ ಮಾಡಬೇಕಾದ ಸಂವಾದ. ಸರಿ. ಎರಡನೇದಾಗಿ, ನಮ್ಮ ಪ್ರಾರ್ಥನೆಯಲ್ಲಿ ಆ ದೃಢತೆ ಯಾಕೆ ಬೇಕು ಅಂದ್ರೆ ಅದು ದೇವರ ಮನಸ್ಸು ಬದಲಾಯಿಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಹೃದಯವನ್ನ ರೂಪಿಸುತ್ತೆ. ಓ ಹಾಗಾ? ಹೌದು. ಅದು ನಮ್ಮ ನಂಬಿಕೆಯನ್ನ ಟೆಸ್ಟ್ ಮಾಡುತ್ತೆ, ದೇವರ ಮೇಲೆ ನಮ್ಮ ಅವಲಂಬನೆಯನ್ನ ಹೆಚ್ಚಿಸುತ್ತೆ, ನಮ್ಮ ಬಯಕೆಗಳನ್ನ ಕ್ಲಾರಿಫೈ ಮಾಡುತ್ತೆ, ದೇವರ ಜೊತೆಗಿನ ಸಂಬಂಧವನ್ನ ಆಳವಾಗಿಸುತ್ತೆ. ಕಾಯೋದು, ಬಿಡದೆ ಕೇಳೋದು ನಮ್ಮ ಕ್ಯಾರೆಕ್ಟರ್ನ ಪ್ಯೂರಿಫೈ ಮಾಡುತ್ತೆ. ಅಂದ್ರೆ ದೃಢ ಪ್ರಾರ್ಥನೆ ದೇವರನ್ನು ಬದಲಾಯಿಸೋದಕ್ಕಿಂತ ನಮ್ಮನ್ನೇ ಬದಲಾಯಿಸುತ್ತೆ ಅಂತನಾ? ಬಹುಮಟ್ಟಿಗೆ ಹೌದು. ದೇವರಿಗೆ ನಮ್ಮ ಅಗತ್ಯತೆಗಳು ಮೊದಲೇ ಗೊತ್ತು. ಹೌದು. ಆದ್ರೆ ದೃಢ ಪ್ರಾರ್ಥನೆ ಮೂಲಕ ನಾವು ಆ ಅಗತ್ಯತೆಗಳ ಬಗ್ಗೆ ನಮ್ಮ ಪ್ರಾಮಾಣಿಕತೆಯನ್ನ, ನಮ್ಮ ನಂಬಿಕೆಯನ್ನ, ದೇವರ ಮೇಲೆ ನಾವು ಕಂಪ್ಲೀಟಲಿ ಡಿಪೆಂಡ್ ಆಗಿದ್ದೀವಿ ಅನ್ನೋದನ್ನ ತೋರಿಸ್ತೀವಿ. ಮತ್ತೆ ಕೊನೆಯದಾಗಿ, ನಾವು ಚರ್ಚೆ ಮಾಡಿದ ಹಾಗೆ ಈ ಭಾಗ ಪ್ರಾರ್ಥನೆಯ ಅಲ್ಟಿಮೇಟ್ ಗೋಲ್ ಬಗ್ಗೆ ಒಂದು ಆಳವಾದ ಸತ್ಯ ಹೇಳ್ತಿದೆ. ನಮ್ಮ ಪ್ರೇಯರ್ಸ್ ಬರೀ ಟೆಂಪ್ರರಿ ಮೆಟೀರಿಯಲ್ ವಸ್ತುಗಳಿಗೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗೋಕೆ ಮಾತ್ರ ಇರಬಾರದು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನೇ, ಆತನ ಆತ್ಮವನ್ನೇ ಅಂದ್ರೆ ಪವಿತ್ರಾತ್ಮನನ್ನೇ ಹಂಬಲಿಸಬೇಕು. ಯಾಕಂದ್ರೆ ಪವಿತ್ರಾತ್ಮನೇ ನಮ್ಮ ನಿಜವಾದ ಅಗತ್ಯಗಳನ್ನ ಪೂರೈಸೋನೋ, ಸತ್ಯದಲ್ಲಿ ನಡೆಸೋನೋ, ಬಲಪಡಿಸೋನು, ದೇವರ ಚಿತ್ತದಂತೆ ಜೀವಿಸೋಕೆ ಸಹಾಯ ಮಾಡೋನು. ಹೌದು.
ಪವಿತ್ರಾತ್ಮ ಅಂದ್ರೆ ವಿಶ್ವಾಸಿಗಳ ಜೀವನದಲ್ಲಿ ದೇವರ ಆಕ್ಟಿವ್ ಟ್ರಾನ್ಸ್ಫಾರ್ಮಿಂಗ್ ಪ್ರೆಸೆನ್ಸ್. ಆತನನ್ನ ಹೊಂದೋದೇ ನಿಜವಾದ ಸಮೃದ್ಧಿ. ತುಂಬಾ ಸ್ಪಷ್ಟವಾದ ಮಾತುಗಳು, ಪ್ರೇರಣೆ ಕೊಡುವಂಥದ್ದೇ. ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನು ಒಮ್ಮೆ ಸಾರಾಂಶ ಮಾಡೋಣ. ಖಂಡಿತ. ನಾಚಿಕೆ ಬಿಟ್ಟು ದೃಢವಾಗಿ ಕೇಳಿದ ಸ್ನೇಹಿತನ ಕಥೆ ನಮಗೆ ಪ್ರಾರ್ಥನೆಯಲ್ಲಿ ಕಂಟಿನ್ಯೂಟಿ ಮತ್ತೆ ಧೈರ್ಯದ ನಂಬಿಕೆ ಎಷ್ಟು ಮುಖ್ಯ ಅಂತ ಕಲಿಸಿತು. ಹೌದು. ಆಮೇ ಕೇಳುತ್ತಲೇ ಇರಿ, ಹುಡುಕುತ್ತಲೇ ಇರಿ, ತಟ್ಟುತ್ತಲೇ ಇರಿ ಅನ್ನೋ ಯೇಸುವಿನ ಕರೆ, ಅದರ ಜೊತೆ ಬರೋ ಪ್ರಾಮಿಸ್ ನೋಡಿದ್ವಿ. ಆಮೇಲೆ ತನ್ನ ಮಕ್ಕಳಿಗೆ ಕೆಟ್ಟದ್ದನ್ನ ಕೊಡದೆ ಒಳ್ಳೆಯದನ್ನೇ ಕೊಡೋ ಭೂಮಿಯ ತಂದೆಯ ಹೋಲಿಕೆ ದೇವರ ಒಳ್ಳೆತನ, ಉದಾರತೆಯನ್ನು ಒತ್ತಿ ಹೇಳಿತು. ಕರೆಕ್ಟ್. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇವರು ತನ್ನನ್ನ ಬೇಡೋರಿಗೆ ಕೊಡೋ ಅತ್ಯುನ್ನತ ವರ ಪವಿತ್ರಾತ್ಮನ ವಾಗ್ದಾನದ ಮಹತ್ವವನ್ನು ತಿಳ್ಕೊಂಡ್ವಿ. ಹೌದು, ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿವೆ. ಈ ಎಲ್ಲ ಅಂಶಗಳನ್ನ ಮನಸ್ಸಲ್ಲಿಟ್ಕೊಂಡು ಕೇಳುಗರ ಚಿಂತನೆಗೆ ಒಂದು ಕೊನೆಯ ಪ್ರಶ್ನೆ ಕೇಳೋಕೆ ಇಷ್ಟಪಡ್ತೀನಿ. ಖಂಡಿತ. ಇದು ಈ ಆಕಾರದ ಮೇಲೇನೆ ಮೂಡೋ ಯೋಚನೆ. ನಾವು ಈ ಅನೈಡಿಯಾದಿಂದ ಅಂದ್ರೆ ಧೈರ್ಯದಿಂದ ಮುಜುಗರ ಪಡದೆ ನಿರಂತರವಾಗಿ ಪ್ರಾರ್ಥಿಸೋಕೆ ಕಲ್ತಾಗ ಅದು ಬರೀ ನಮ್ಮ ಸ್ವಂತ ಅಗತ್ಯಗಳ ಲಿಸ್ಟ್ ಕೊಡೋದ್ರಿಂದಾಚೆಗೆ ನಮ್ಮ ಫೋಕಸ್ ಅನ್ನ ಬದಲಾಯಿಸಿ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರ ಆತ್ಮನ ಗೈಡೆನ್ಸ್ಗೋಸ್ಕರ, ಆತನ ಪ್ರೆಸೆನ್ಸ್ಗೋಸ್ಕರ ಮತ್ತೆ ಆತನ ಚಿತ್ತ ನಮ್ಮ ಜೀವನದಲ್ಲಿ ಆಗ್ಲಿ ಅಂತ ಹಂಬಲಿಸೋ ಹಾಗೆ ನಮ್ಮ ಪ್ರಾರ್ಥನಾ ಜೀವನವನ್ನ ಹೇಗೆ ಬದಲಾಯಿಸಬಹುದು? ಬಹಳ ಆಳವಾದ ಪ್ರಶ್ನೆ. ಬಹುಶಃ ನಿಜವಾದ ದೃಢ ಪ್ರಾರ್ಥನೆ ನಮ್ಮನ್ನ ಬರೀ ಕೇಳುವುದ್ರಿಂದಾಚೆಗೆ ಕೇಳಿಸ್ಕೊಳ್ಳೋದಿಕ್ಕೆ ಮತ್ತು ದೇವರ ಆತ್ಮನಿಗೆ ರೆಸ್ಪಾಂಡ್ ಮಾಡೋದಿಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಭಾಗದ ಬೆಳಕಲ್ಲಿ ಎಲ್ಲರೂ ತಮ್ಮ ಪ್ರೇಯರ್ ಸ್ಟೈಲ್, ಅದರ ಉದ್ದೇಶ, ದೇವರ ಜೊತೆಗಿನ ತಮ್ಮ ಜೀವಂತ ಸಂಬಂಧದ ಬಗ್ಗೆ ಆಳವಾಗಿ ಯೋಚಿಸೋದಿಕ್ಕೆ ಇದು ಪ್ರೇರೇಪಿಸ್ಲಿ ಅಂತ ಆಶಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.